ಮಂಗಳೂರಿನಲ್ಲೂ ಕೂಡ ಮಳೆ ಮುಂದುವರಿತಾ ಇದೆ. ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ. ಪ್ರಮುಖವಾಗಿ ಫಲ್ಗುಣಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇತ್ತು. ಮಂಗಳೂರಿನ ಹೊರವಲಯದ ಅದ್ಯಪಾಡಿ ಗ್ರಾಮದ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತ ಆಗ್ತಾ ಇದೆ. ಕೃಷಿ ಭೂಮಿಗಳಿಗೆ ನೀರು ನುಗ್ಗಿ ಗದ್ದೆ, ಅಡಿಕೆ ತೋಟ, ತೆಂಗಿನ ತೋಟಗಳೆಲ್ಲ ಸಂಪೂರ್ಣ ನದಿಯಂತೆ ಭಾಸವಾಗ್ತಾ ಇದೆ. ಇಲ್ಲಿನ ನಿವಾಸಿಗಳಿಗೂ ಮನೆಯಿಂದ ಹೊರಬರೋಕ್ಕಾಗದ ಪರಿಸ್ಥಿತಿ ಇದೆ. ಮತ್ತಷ್ಟು ನದಿ ನೀರು ಹೆಚ್ಚಾಗುವಂತಹ ಆತಂಕ ಇದೆ. ಈ ಬಗ್ಗೆ ಅದ್ಯಪಾಡಿ ಗ್ರಾಮಕ್ಕೆ ದೋಣಿ ಮೂಲಕ ತೆರಳಿ ನಮ್ಮ ಪ್ರತಿನಿಧಿ ಸುಕ್ಪಾಲ್ ಪೊಳಲಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಮಂಗಳೂರಿನಲ್ಲಿ ಮಳೆ ಮತ್ತಷ್ಟು ಮುಂದುವರೆದಿದೆ. ಸಾಕಷ್ಟು ಜೀವ ನದಿಗಳು ಇವತ್ತು ತುಂಬಿ ಹರಿತಾ ಇದೆ. ನಾವೀಗ ಫಲ್ಗುಣಿ ನದಿಯಿಂದ ಆಗಿರುವಂತಹ ಅನಾಹುತಗಳನ್ನು ತೋರಿಸುತ್ತಿದ್ರೆ ಮಂಗಳೂರಿನ ಅದ್ಯಪಾಡಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇಲ್ಲಿನ ಕೃಷಿ ಭೂಮಿಗಳೆಲ್ಲ ಜಲಾವೃತವಾಗಿದೆ. ಹಾಗಾಗಿ ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಈ ಭಾಗದಲ್ಲಿ ನೀವು ಗಮನಿಸಬಹುದು, ಇದರ ಕೊನೆಯ ಭಾಗದಲ್ಲಿರುವಂಥದ್ದು ಫಲ್ಗುಣಿ ನದಿ. ಆದರೆ ಫಲ್ಗುಣಿ ನದಿ ಮತ್ತೆ ಈ ಭಾಗದ ತಗ್ಗು ಪ್ರದೇಶಗಳ ಕೃಷಿ ತೋಟಗಳೇನಿತ್ತು, ಕೃಷಿ ಭೂಮಿ ಏನಿತ್ತು, ಭತ್ತದ ಗದ್ದೆ ಏನಿತ್ತು, ಎಲ್ಲವೂ ಇವತ್ತು ಜಲಾವೃತವಾಗಿದೆ. ಹಾಗಾಗಿ ಇಡೀ ನೀವೀಗ ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಇದು ನದಿಯಲ್ಲ, ಇದು ಇಲ್ಲಿರುವಂಥ ನಿವಾಸಿಗಳ ಕೃಷಿ ಮಾಡ್ತಾ ಇದ್ದಂಥ ಭತ್ತದ ನಾಟಿ ಮಾಡ್ತಾ ಇದ್ದಂಥ ಗದ್ದೆ. ಇದು ಸಂಪೂರ್ಣವಾಗಿ ಇವತ್ತು ನೀರಿನಿಂದ ತುಂಬಿ ಹೋಗಿದೆ. ಈ ಭಾಗದಲ್ಲೂ ಗಮನಿಸಬಹುದು, ಸಂಪೂರ್ಣವಾಗಿ ಅಲ್ಲಿವರೆಗೆ ಕಾಣ್ತಾ ಇರುವಂಥ ಎಲ್ಲ ಏನು ನೀರು ಕಾಣ್ತಾ ಇದೆ, ಇದೆಲ್ಲವೂ ನೀರು ಇರುವಂಥದ್ದು ಇಲ್ಲಿನ ಗದ್ದೆಯ ಮೇಲೆ ಇರುವಂಥದ್ದು. ಇಲ್ಲಿರುವಂಥ ತೆಂಗು ತೋಟವನ್ನು ನೀವು ಗಮನಿಸಬಹುದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಈ ರೀತಿಯಾಗಿ ಭಾಗಶಃ ತೆಂಗಿನ ಗಿಡಗಳೇ ಮುಳುಗಡೆ ಆಗಿರುವಂಥದ್ದು. ಈ ಭಾಗದಲ್ಲೂ ಅದೇ ರೀತಿಯಾದಂಥ ನೀರಿನ ರಭಸ ಇದೆ. ಇದು ನದಿಯಲ್ಲಿ ಎಷ್ಟು ರಭಸ ಇದೆ, ಅದೇ ರಭಸ ಈ ಭಾಗದಲ್ಲೂ ಈಗ ಇರುವಂಥದ್ದು. ಈ ಭಾಗದಲ್ಲೂ ಗಮನಿಸದಿದ್ರೆ ಇಲ್ಲಿದ್ದಂಥ ತೆಂಗಿನ ತೋಟಗಳೆಲ್ಲವೂ ಮುಳುಗಡೆ ಆಗಿದೆ. ಈ ನದಿಗೆ ಸಮೀಪದಲ್ಲೇ ಇರುವಂಥ ತಗ್ಗು ಪ್ರದೇಶಗಳಿದು. ಮಳೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಈ ಭಾಗಕ್ಕೆ ಬರ್ತಾ ಇತ್ತು. ಆದರೆ ಈ ಬಾರಿ ಹೆಚ್ಚಿನ ಮಳೆ ಆಗಿರೋದ್ರಿಂದ, ಪಶ್ಚಿಮ ಘಟ್ಟದಲ್ಲೂ ಹೆಚ್ಚಿನ ಮಳೆ ಬಂದಿರೋದ್ರಿಂದ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಈ ಭಾಗಕ್ಕೆ ನುಗ್ಗಿರುವಂಥದ್ದು. ಹಾಗಾಗಿ ಇಲ್ಲಿನ ಕೃಷಿ ಭೂಮಿ ಮಾತ್ರ ಅಲ್ಲ, ಈ ಸಮೀಪದಲ್ಲಿರುವಂಥ ಕೆಲವೊಂದು ಮನೆಗಳು ಮುಳುಗಡೆ ಆಗಿದೆ. ಅದ್ಯಪಾಡಿಯ ಈ ಒಂದು ಗ್ರಾಮವನ್ನು ನೀವು ಗಮನಿಸದಿದ್ರೆ ಮನೆಯವರು ಸಂಪೂರ್ಣವಾಗಿ ಜಲಾವೃತವಾಗಿ ದ್ವೀಪದ ಮಧ್ಯೆ ಇರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವರಿಗೆ. ಈ ಮನೆಯವರನ್ನ ನೀವು ನೋಡ್ಬೋದು, ಅವರ ಮನೆ ಸಂಪೂರ್ಣವಾಗಿ ಸುತ್ತುವರಿದು ನೀರು ಇರುವಂಥದ್ದು. ಹಾಗಾಗಿ ಈಗ ತಕ್ಷಣಕ್ಕೆ ಅವ್ರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅವ್ರನ್ನ ಸ್ಥಳಾಂತರ ಮಾಡಿದ್ದಾರೆ. ಅವರದೇ ಕೃಷಿ ಭೂಮಿಯನ್ನು ನೀವು ಗಮನಿಸದಿದ್ರು ತೆಂಗು ತೋಟ ಆಗಿರ್ಬೋದು, ಈ ಕಡೆ ಇರುವಂಥ ಅಡಿಕೆ ತೋಟ ಆಗಿರ್ಬೋದು, ಸಂಪೂರ್ಣವಾಗಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿ ಬಂದಿದೆ. ಹೀಗಾಗಿ ಇದು ಈ ಪರಿಸರದ ಫಲ್ಗುಣಿ ನದಿ ಉಕ್ಕಿ ಹರಿಯದಿರುವಂಥ ಕಾರಣಕ್ಕೆ ಈ ರೀತಿಯಾದಂಥ ತೊಂದರೆ ಈ ಭಾಗದಲ್ಲಿ ಆಗಿದೆ. ಇಲ್ಲಿನ ಕೃಷಿ ಭೂಮಿಯನ್ನು ನೀವು ಗಮನಿಸೋದಿದ್ರೆ ಸಂಪೂರ್ಣವಾಗಿ ಕೃಷಿ ಭೂಮಿಗೆ ನದಿಯ ನೀರು ನುಗ್ಗಿದೆ. ನೀವು ನೀರನ್ನು ಗಮನಿಸಬಹುದು, ಕೆಂಪು ಮಿಶ್ರಿತವಾಗಿ ಬರುವಂಥ ನೀರು ಇದು. ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಯಿಂದಾಗಿ ಈ ರೀತಿಯಾಗಿ ಮಣ್ಣು ಮಿಶ್ರಿತವಾಗಿ ಬಂದಿದೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಕೃಷಿ ಭೂಮಿಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಹೀಗಾಗಿ ಇಲ್ಲಿನ ಜನರು ಆತಂಕದಲ್ಲಿದ್ದಾರೆ. ಮತ್ತಷ್ಟು ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಹವಾಮಾನ ಇಲಾಖೆ ಕೊಟ್ಟಿದೆ. ಯಾವಾಗ ನಮ್ಮ ಮನೆ ಕಳೆದುಕೊಳ್ಳುತ್ತೇವಾ ಅನ್ನುವಂಥ ಭೀತಿಯು ಈ ಭಾಗದ ಜನರಲ್ಲಿ ಇರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.